ನೋಡಿ ಸರ್ ಫಸ್ಟ್ 8 ತಿಂಗಳಿಗೆ ಕಡಿಸ್ಯಾರ ಸರ್ ಇವರು 8 ತಿಂಗಳು ಇದ್ದಾಗ ಒಂದು 20ರಿಂದ 25 ಗಣಿಕೆ ಇತ್ತು ಇದು ಫಸ್ಟ್ ಎವರೇಜ್ 27 28 30 ಎವರೇಜ್ ರೀ ಎವರೇಜ್ ಗಣಿಕೆ ಅಂದ್ರೆ ಒಂದ್ ಕಡೆ ಹೆಚ್ಚು ಒಂದ್ ಕಡೆ ಕಡಿಮೆ ಆದ್ರೂ 8 ತಿಂಗಳು ಅಷ್ಟು ಬೆಳವಣಿಗೆ ಇದ್ರಿ ಆದ್ರೆ ಈ ಸದ್ ಇವರು ಈ ಲೆಕ್ಕದ ಪ್ರಕಾರ ಈ ಜೂನ್ ಇನ್ನ 3 ತಿಂಗಳಾದ್ರೆ ಸರ್ ಈಗ ನಾವು ಕಬ್ಬು ಹಚ್ಚೋದು ಉಳ್ಳಾಗಡ್ಡಿ ನೋಡಿ ದಾಣಿ ಇತ್ತಂದ್ರೆ ಕಿತ್ತಾರೆ ಯಾಕಂದ್ರೆ ಉಳ್ಳಾಗಡ್ಡಿ ಬಂದ ರೈತರು ದಾಣಿ ಇರಲ್ಲ ಅದಕ್ಕೆ ಅವರು ದಾಣಿ ಸಿಕ್ಕರ ಕಿತ್ತಾರ ದಾಣಿ ಇರ್ಲಿಕ್ಕಾರ ಅಲ್ಲೇ ರೋಡ್ ಮುಚ್ಚಿ ಬಿಡ್ತಾರೆ ಇಷ್ಟೇ ನೀರು ಕಮ್ಮಿ ಇದ್ದವ್ರಿಗೆ ಏನಪ್ಪಾ ಅಂತಂದ್ರೆ ಇದು 6 ಫುಟ್ ಮಾಡೀವ್ರಿ ಒಂದು 6 ಫುಟ್ ಲೆಂತ್ ಅದ ಒಂದು 3 ಫುಟ್ ಅದ 6 ಫುಟ್ಟಿನ ಸಾಲಿಗೆ ನೀರೇ ಬಿಡೋದಿಲ್ರಿ ಇದೇನದ 3 ಫುಟ್ಟಿನ ಸಾಲಿಗೆ ಒಂದಕ್ಕೆ ನೀರು ಬಿಡೋದು ಒಂದ್ ಬಿಟ್ಟು ಒಂದು ಗ್ಯಾಪ್ ನೀರು ಬಿಟ್ಕೊತ ಹೋದ್ರಿ 1 ಎಕರೆ ನಿಮ್ಮ ನೀರಾವರಿ ಒಳಗೆ 1 ಎಕರೆ ತೊಯ್ತಿತ್ತಪ್ಪ ಅಂತಂದ್ರೆ ಅದನ್ನ 2 ಎಕರೆ ತೊಯ್ಸ್ತದ್ರಿ 1 ಎಕರೆ ಹೆಚ್ಚು ಇಳುವರಿ ಬರ್ತದೆ ತೋರ್ಸಕ್ರಿ ಮುಂದೆ ಆ ಕಬ್ಬು ಏನು ಮಾಡ್ತೀರಿ 6 ಫುಟ್ಟಿನ ಸಾಲಿನೊಳಗೆ ನೀರು ಉಣಂಗಿಲ್ಲ ಅದು 3 ಫುಟ್ಟಿನ ಸಾಲ ನೀರು ಉಂಡಿರ್ತರಿ ಅದು ತಂಪ ಹವಾಮಾನ ವಾತಾವರಣ ಬರ್ತದೆ ಕಬ್ಬಿಗೆ ಇದು 6 ಫುಟ್ಟಿನ ಸಾಲಿಂದ ಏನದ ಕಾ ವಾತಾವರಣ ಬರ್ತದೆ ಹಿಂಗಾಗಿ ಸಾಲ್ ಪೈಸಿನಿಂದ ಕಬ್ಬು ದಳ ಬರ್ತದೆ ಈ ನೀವು ಫ್ಯಾಕ್ಟ್ರಿ ಹೋಗುತ್ತಾನು ಕಬ್ಬಿನಾಗ ಒಳಗೆ ತಿರುಗಾಡ್ಬೋದು ಎಣ್ಣೆ ಹೊಡಿಬೋದು ಗೊಬ್ಬರ ಚೆಲ್ಬೋದು 6 ಫುಟ್ಟಿನ ಸಾಲಿನಾಗ 3 ಫುಟ್ನಾಗ ಹೊಲಕ್ಕೆ ಅವಶ್ಯನೇ ಇಲ್ರಿ ಹಿಂಗಾಗಿ ಇಳುವರಿ ಬರ್ತದೆ ಹಿಂಗಾಗಿ ಯಾರು ಮಾಡಲ್ರಿ ಗೊತ್ತಿಲ್ಲ ಈ ಥರ ಮಾಡ್ಬೇಕಂತ ನಾನು ಲೆಕ್ಕಾಚಾರಕ್ಕೆ ಮಾಡಿದ್ದೀನಿ ರೀ 8 ತಿಂಗಳಿಗೆ ಕಳಿಸಿದೆವು ಒಂದು ಇದು 55 ಟನ್ ಲೆಕ್ಕ ಬಿದ್ದದ್ರಿ 8 ತಿಂಗಳಿಗೆ ಕಬ್ರಿ 2 ತಿಂಗಳಿಗೆ ಕಳಿಸಿದೇವ್ರಿ ಇದರಿಂದ ಇಳುವರಿ ಆಗ್ತದೆ ಇದ್ರದ್ದು ಸಪ್ಪೆ ಏನು ಸುಲ್ತೀರೇನ್ರಿ ಸಪ್ಪೆ ಏನು ಸುಲ್ಸಿಲ್ರಿ ಸುಲ್ಸ್ಬೋದ್ರಿ ಸುಲ್ಸಕ್ ಆಗಲ್ರಿ ಸರ್ ಇದಿಷ್ಟೇ ಮನಸ್ಸು ಮಾಡಿದ್ರ ಈ ತರ ಇಳುವರಿ ಬರ್ತಾರೆ ಮಾಡೋದ್ರಾಗ ಸರ ಮಾಡೋದು ಒಂದು ಇದು ಅದ ನೀರ್ ಐತ್ರಿ ಮೇಲೆ ಸಿಸ್ಟಮ್ ಫಿಟ್ಟಿಂಗ್ ಅವ್ ಜರ ವ್ಯವಸ್ಥೆ ಏನ್ ಮಾಡ್ಯಾನ್ರಿ ಅದು ಒಂದು ಪ್ಲಾನ್ ಇಟ್ಟು ಮಾಡ್ಯಾನ್ರಿ 3 ಫುಟ್ 6 ಫುಟ್ ಡಿಸ್ಟೆನ್ಸ್ ಇಟ್ಟು ಈ ತರ ಯಾವ ಇಲ್ಲ ನಮ್ಮ ಏರಿಯಾದಾಗ ಇಲ್ರಿ ಬೇರೆ ಕಡೆ ಯಾವ ಸರ ಆದ್ರೆ ನಮ್ಮಲ್ಲಿ ಮಾಡ್ಯಾರ ಸರ್ ಯಾವ ಮಾಡ್ಯಾರ ಗೊತ್ತೇನ್ರಿ ಒಟ್ಟು 4 ಫುಟ್ ಮಾಡ್ಯಾರ 5 ಫುಟ್ ಡಿಸ್ಟೆನ್ಸ್ ಮಾಡ್ಯಾರ ಪೂರಾ ಡಿಸ್ಟೆನ್ಸ್ ಮಾಡ್ಯಾರ ಜೋಡ್ ಸಾಲ್ ಮಾಡಿಲ್ರಿ ಜೋಡ್ ಸಾಲ್ ಮಾಡಿದ್ರೆ ಇವ್ರೇ ಫಸ್ಟ್ ಸರ್ ಅದೇ ಹೇಳಿದ್ರಲ್ರಿ ನೀರು ಕಡಿಮೆ ಹಿಡಿತೈತಿ 2 ಎಕರೆ ನೀರು ಇತ್ತು 1 ಎಕರೆ ನೀರು ಉಣಸಂಗ್ ಸರ್ ಇದು 2 ಎಕರೆ ಕಬ್ಬದಲ್ರಿ 1 ಎಕರೆ ನೀರು ಉಣಸಂಗ್ ಕಡಿಮೆ ಹಿಡಿತೀರಿ ಉಣ್ತೀರಿ ಇಲ್ಲಿ ನೋಡ್ರಿ ಈ ಸಾಲಿನಿಂದ ಈ ಸದ್ದ ಇಳುವರಿ ಗೊಬ್ಬರ ಏನು ಗೊಬ್ಬರ ಹೊಲಕ್ಕೆ ಹಾಕದೇ ಬೇಕಾಗಿಲ್ರಿ ಯಾವ ಸರ್ಕಾರಿ ಗೊಬ್ಬರನು ಹೇಳ್ಬೇಡ್ರಿ ಉಳ್ಳಾಗಡ್ಡಿ ಮುಂದೆ ಶಾಂತಗೌಡ ಇದು ಉಳ್ಳಾಗಡ್ಡಿ ಗೊಬ್ಬರ ರೀ ಶಾಂತಗೌಡ ಜರ ಹೊಲ್ಲಾಗಿನಿ ಒಂದ್ ಸ್ವಲ್ಪ ಯಾವದೇ ಬೆಳಿದ್ರಿ ಉಳ್ಳಾಗಡ್ಡಿ ಹೊಲ ಯಾವದೇ ಬೆಳಿ 1 ನಂಬರ್ ಉತ್ತಮ ಬರ್ತದೆ ನಾ ಬರ ಲೇಟ್ ಹಿಂಗಾಗಿ ಇದು ಗಡ್ಡೆ ಹಾಲಿ ಬಿಡ್ಲಿ ಅಂತ ಹೇಳಿ ಒಂದು ಲೆಕ್ಕಾಚಾರ ಮೇಲೆ ನಾನು 6 ಫುಟ್ ಬರ್ತದೋ 50 ಚೆಕ್ಕೆ ಬರ್ತದೋ ಚೆಕ್ ಕೊಡ್ತು ನಾಳೆ ನಿಮಗೆ ಇದು 2 ತಿಂಗಳು ಬೆಳಿರಿ ಉಳ್ಳಾಗಡ್ಡಿ ಅದಕ್ಕೆ ನೆಲ ಒಯ್ದು ಗಡ್ಡೆ ಹಾಕ್ತೇನಿಲ್ಲ ಅಂತ ಒಂದು ವಿಚಾರ ಮಾಡಿ ಗಡ್ಡಿ ಏನೋ ಅವಶ್ಯ ಇಟ್ಟಿಲ್ಲ ರೀ ಹೊಲಕ್ಕೆ ಎರೆಹುಳಿ ಗೊಬ್ಬರ ಹಾಕದಂಗೆ ಇದೆ ಇದ್ರಂತ ಗೊಬ್ಬರ ಯಾವುದು ಆಗಲ್ರಿ ಉಳ್ಳಾಗಡ್ಡಿ ಅಂತ ಗೌಲ ಸರ್ ಇದನ್ನು ಗಡ್ಡೆ ಆಗೈತೆ ಸರ್ ಇಲ್ಲಿ ಹಾಲಕತ್ತದ 2 ತಿಂಗಳದ ಗಡ್ಡೆ ಹಂಗತ್ತದ ಸೈಜ್ ಸರ್ ಹೈಟ್ ನೋಡಿ ಸೈಜ್ ಏನು ಸುದ್ದಿ ಎಲ್ಲಿ ಬಂದ್ರೆ ಸರ್ ಇದು ಮೊಳಕಾಲ್ ಲೆಕ್ಕದ ಆಗದ್ರಿ ತಿರುಗಾಡೋದ್ರ ಒಳಗ ನಾವ್ ಆಗಲ್ಲ ಅಂದಿವಿ ಇದು ಹೊಟ್ಟೆ ಅವರು ಈ ತರ ನೋಡಮಂದಾರ ನಮಗ ಈ ಹೈಟ್ ಆಗ್ಯದ್ರಿ ಆರ್ ಗಡ್ಡಿನೇ ಸೈಜ್ ಇಷ್ಟೇ ಅದ ಸರ್ ಗಡ್ಡಿನೂ 199 ಆಗೇ ಆತ್ರಿ ಆದ್ರ ಒಂದು 40% ಫೇಲ್ ಆತು 40% ಗಡ್ಡೆ ಆತ್ರಿ ಅಂದ್ರೆ ಗಡ್ಡೆ ಆಗ ಅವಶ್ಯ ಇಲ್ಲ ಹೊಲಕ್ಕೆ ಗೊಬ್ಬರ ಆಗ ಅವಶ್ಯ ಮೇನ್ ಗೊಬ್ಬರ ಸಲವೇ ಅವ್ರು ಮಾಡಿದ್ದೆ ಈಗ ಫುಲ್ ನೋಡ್ರಿ ಅವ್ರ ಹೈಟ್ ಅದ ಸರ್ ಕಬ್ಬ ಒಂದ್ ಲೆವೆಲ್ದಾಗ ನೆಕ್ಸ್ಟ್ ಈಗ ಗಣಕಿ ಬಿಡುವ ಪ್ರಾರಂಭದಾಗ ನೋಡ್ ಸರ್ ಏನ್ ಚಾಲು ನೋಡ್ರಿ ಗಣಕಿನಿಂದ ಅದೇನು ಡೌಟೇ ಇಲ್ಲ ಇನ್ ಸ್ಟಾರ್ಟ್ ಇನ್ ನಾಳೆ 5 ಫುಟ್ 6 ಫುಟ್ ಲೆಕ್ಕಕ್ಕೆ ಅದ್ರಿ ಕಬ್ಬಿ ಈಗ ಇನ್ನೊಂದು 15 ನಾವ್ ಎಲ್ಲಿ ಕಾಣಲ್ಲ ಹೊಲ್ದಾಗ ತಿರುಗಾಡೋದು ಕಾಣಲ್ರಿ ಈ ತರ ಬೆಳಿ ನಾನು ದಿನ ಕಡೆ ತಿರುಗಾಡ್ತೀನಿ ಹಂಗಾಗಿ ಶರಣರ ಬಲ್ಲಿ ಹೋಗ್ತೀವಿ ಎಲ್ಲಿ ಮಠಗಳು ತಿರುಗಾಡ್ಕೊತ ಹೋಗ್ತೀವಿ ಆ ಕಡೆ ಎಲ್ಲಿನೂ ಈ ತರ ಕಬ್ಬೆ ನಾವು ನೋಡಿಲ್ಲ ರೋಡ್ ಸೈಡ್ ತೆಂಗಿನ ಗಿಡಗಳು ಬದನೆ ಗಿಡ ಹಾಕಾರ ಇವು ಗಿಡಗಳ್ರಿ ತೆಂಗಿನ ಗಿಡಗಳ್ರಿ ಇವು 6 ತಿಂಗಳು ಐತ್ರಿ ಹಚ್ಚಿ ಯಾವ್ರಿ ಡೆಬ್ಬಿ ಏದಾಗ ಹೊಡಿತದ ಅಂತ ಹೇಳಿ ಅದೊಂದು ಪಕ್ಷಿ ಕಿತ್ತು ಹೋಗಿ ತಿಂದು ಬಿಡ್ತಾರೆ ಏದಾಗ ಅಂತ ಹೇಳಿ ಅದಕ್ಕಾಗಿ ಆ ತಗಡ ಇಟ್ಟಿವಿ ಅಂದ್ರೆ ಅದು ಹೊಡ್ಯಂಗಿಲ್ಲ ಅಂತ ಹೇಳಿ ಅದು ತಗಡ ಇಟ್ಟಿವ್ರಿ ಅದಕ್ಕೆ
ತೆಂಗಿನ ಗಿಡಗಳಿಗೆ ಎಲ್ಲಿ ಬೇಕಲ್ಲಿ ಏದು ಹೊಡ್ಲಿಕ್ಕತ್ತದ ರೀ ಆ ಗಿಡಕ್ಕೆ ಹೊಡಿತಿತ್ತು ಅಂದ್ರೆ ಅದು ಡಬ್ಬಿ ಕೊಯ್ದು ಅದಕ್ಕೆ ಹಾಕ್ತೇವೆ ಅಂದ್ರೆ ಆ ಗಿಡ ಮುಟ್ಟಂಗಿಲ್ಲ ರೀ ಹೊಡಿತಾರೆ ಸರ ಫ್ಯಾಕ್ಟ್ರಿ ಕಳ್ಸ ಸಂಬಂಧ ಫ್ಯಾಕ್ಟ್ರಿ ಏದು ಹೊಡೆದಾಗ ಮಾಡ್ತಾರೆ ನಮಗೆ ನಾವು ದೊಡ್ಡ ಸಮಸ್ಯೆ ರೈತರದು ಇಷ್ಟ ಹಿಂಗೆ ಮಾಡಿದ್ರೆ ನಡೀತಾರೆ ಅದೇ ರೀ ಹಂಗೆ ಕಬ್ಬು ಹಚ್ಚಿ ಮಾಡೋದೇ 30-40 10 ಟನ್ ಐತಾರ ಅವರು ಫ್ಯಾಕ್ಟ್ರಿ ಅವರು ವಾಜ್ಯ ಮಾಡಕತ್ತಾರೆ ಗಾಸ್ಕೊಂಡು ಬಿಲ್ ಹಾಕಲ್ಲ ಸುಮ್ಮನೆ ನಾವು ಇದ್ರ ಕಬ್ಬು ಕಡೆ ಹಾಜರಿ ಹೆಚ್ಚು ಕಟ್ಸೋದು ಹಾಂ ಬೀಜಕ್ಕೆ ಹೋಗ್ತೀರಿ ಸದ್ ಮಿರಕ್ಕೆ ಎಲ್ಲ ಜೂನ್ಗೆ ಬೀಜಕ್ಕೆ ಇದು 5,000 ರೂಪಾಯಿ ಟನ್ ಕೊಡ್ತೀವಿ ನೋಡ್ರಿ ಪೈಲ್ ನಮ್ಗೆ 6,000 ಕೊಟ್ಟಾರಿದ್ದು ರೀ ಕಾರ್ಖಾನೆ 3,000 ಕೊಡ್ತಾರೆ ಇಲ್ಲಿ 3 ಸಾರಿ ಕೊಡ್ತಾರೆ ಸರ್ ಈಗ ಜೂನ್ಗೆ ಬೀಜ ಕೊಟ್ಟೆವಂದ್ರೆ 5,000 6,000 ಮಾಡ್ತಾರೆ ರೀ ಈಗ ಮಿರಗದಾಗ ಹಚ್ಚೇವತ್ತಂದ್ರೆ 3,500 ಕೊಡ್ತಾರೆ ಬೀಜಕ್ಕೆ ರೀ ಇದು ಜೂನ್ದ ಕಬ್ಬು ಏನದ 5,000 6,000 ನಾ ತರೋ ಟೈಮ್ಗೆ 6,000 ತಂದಿವ್ರಿ ಅಲ್ರಿ ಈ ಸದ ಕಬ್ಬು ಬಂದಿರ್ತಲ್ಲ ಸರ್ ಅವಾಗ ರೇಟ್ ಕಡಿಮೆ ಇರ್ತಾರೆ ಅಂದ್ರೆ ಫ್ಯಾಕ್ಟ್ರಿ ರೇಟೇ ಕೊಡ್ತಾರೆ ನಾವು ಯಾರು ತೊಗೊಂಡು ಹಚ್ಚರ ಈ ಸದ್ ಏನು ನಾವು ಜೂನ್ದಾಗ ಏನು ಮಾಡ್ತೀವಲ್ರಿ ಮಿರ್ಗ ಸಿಸ್ಟಮ್ ಜೂನ್ದಾಗ ಮಾಡ್ತೀವಲ್ರಿ ಅವಾಗ ರೇಟ್ ಏನಂತ ಇದು ಇರಲ್ಲಲ್ರಿ ಅವಾಗ ಕಬ್ಬು ಎಲ್ಲಿ ಕಡಿಮೆ ಇರುತ್ತಲ್ರಿ ಬೀಜಕ್ಕೆ ಅದು ರೇಟ್ ಜಾಸ್ತಿ ಆಗ್ತಾರೆ ಈ ಸದ್ ಈ ಫ್ಯಾಕ್ಟ್ರಿಗೆ ಏನು ಹೋಗೋ ಮೂಮೆಂಟ್ದಾಗ ಏನು ಬೀಜ ಒಯ್ತಾರಲ್ರಿ ಆ ಫ್ಯಾಕ್ಟ್ರಿ ರೇಟೇ ಕೊಡ್ತಾರೆ ಅವ್ರು ಆ ರನ್ನಿಂಗ್ದಾಗೆ ಕೊಡ್ತಾರೆ ಈಗ ರನ್ನಿಂಗ್ ಇಲ್ರಿ ಫ್ಯಾಕ್ಟ್ರಿ ಬಂದಾಗ್ಯಾವಲ್ರಿ ಈಗ ಯಾರೇ ಬೀಜ ಇದ್ರು 3,000-4,000 ನಾವು 3,500-4,000 5,000 ಡಿಪೆಂಡ್ ಬೀಜದ ಮ್ಯಾಗ ಹೋಗ್ತಾರೆ ಅದು ಹಿಂಗೆ ಬೀಜಗಳು ಚಲೋ ಇದ್ದು ಅಂದ್ರೆ ಈ ಥರ ಬೆಳೆದು ಬೀಜ ಹೋಗಿದ್ದು ಅಂದ್ರೆ ರೇಟ್ ಜಾಸ್ತಿ ಆಗ್ತಾರೆ ಇದು ಕನಿಷ್ಠ ಈಗ ಬೀಜ 5,000 ರೂಪಾಯಿ ಎಕರೆ 5,000 ರೂಪಾಯಿಗೆ ಮಾರ್ತದೆ ಸರ್ ಒಂದು ಟನ್ನಿಗೆ 5,000 ರೂಪಾಯಿ ತೋತಾರೆ ಇದು ಮಿರ್ಗಕ್ಕೆ ಅಂದ್ರೆ ಯಾಕಂದ್ರೆ ಮಿರ್ಗಕ್ಕೆ ಅಂದ್ರೆ 2 ತಿಂಗಳ ಬೀಜ ಆಗ್ತದೆ ಸರ್ ಇದು ಕಬ್ಬು ಆಗ್ತಾರೆ ಇದು ಇವ್ರು ತಂದು ಹಚ್ಚಿದ್ದು ಅವಾಗ ಮಿರ್ಗದಾಗ ಹಚ್ಚಾರ ಸರ್ ಹಚ್ಚಿ 2 ತಿಂಗಳ ಕಬ್ಬು ಕಳಿಸ್ಯಾರ ಸರ್ ಇವರು ಸೇಮ್ ಎಲ್ಲ ಕಡೆ ಸೇಮ್ ಅದ್ರಿ ಸರ್ ಹೊಲ ಇದು ಕರಿಮಣ್ಣಿ ಹೊಲ ಪೂರಾ ಮಡ್ಡಿ ಅದ್ರಿ ಬದನೆ ಗಿಡಗಳು ಹಚ್ಚಿವ್ರಿ ಪೂರಾ ಮಡ್ಡಿ ಅದ ಸರ್ ನೋಡ್ರಿ ಕಲ್ ನೋಡ್ರಿ ಹಂಗವ ಇದು ಇದೇ ಸಿಸ್ಟಮ್ ಅದ್ರಿ ಹೊಲ ಇದು ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತೀರೇನ್ರಿ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತೀವ್ರಿ ಜೈವಿಕ ಸಾರಜನಕ ಏನು ಗೊಬ್ಬರ ಯೂಸ್ ಮಾಡಲ್ಲೇನ್ರಿ ತಿಪ್ಪಿ ಗೊಬ್ಬರ ಯೂಸ್ ಮಾಡಿಲ್ರಿ ಮಾಡ್ಬೇಕ್ರಿ ಆದ್ರೆ ಸ್ವಲ್ಪ ಸುರಿನ ಸಾರಿ ಒಂದು ಥೋಡೆ ಹಾಕಿದೇವ್ರೆ ಈಗ ಹಾಕಿಲ್ರಿ ನನಗೆ ಗೊಬ್ಬರ ಸಿಗ್ಲಾರ್ರಿ ಈಗ ಇದಕ್ಕೆ ಇದೇ ಸರ್ಕಾರಿ ಗೊಬ್ಬರದ ಮೇಲೆ ಎಣ್ಣೆ ಇದ್ರ ಮೇಲೆ ಮಾಡಿದೇವ್ರಿ ಸರ್ಕಾರಿ ಗೊಬ್ಬರ ಯಾವ ಹಾಕಿರಿ 28 ಹಾಕಿವ್ರಿ DAP ಹಾಕಿದೆವು ಪೊಟ್ಯಾಸಿಯಂ ಯೂರಿಯಾ ರೀ 4 ಥರ ರೀ 2 ಡೋಸ್ ಗೊಬ್ಬರ ಮಾಡಿವ್ರಿ ಅದಕ್ಕೆ ಎಕರೆಗೆ 4 ಚೀಲ ಹಾಕಿವಿ ಸ್ಪ್ರೇ ಎಷ್ಟು ಮಾಡ್ರಿ ಸ್ಪ್ರೇ 2 ಆಗ್ಯಾವ್ರಿ ಒಂದು ಕೋರೇಜನ್ ಮಾಡೀನಿ ಒಂದು ಬಯೋಟೋನ್ ಮಾಡೀನಿ ಇವು ಇಷ್ಟು ಬಂದೈತ್ರಿ ಹಾಂ ರೀ ಮುಂದೆ ಮತ್ತೆ ಯಾವ್ದು ಹೊಡಿಬೇಕನ್ರಿ ಈ ಸದ್ ಮತ್ತೆ ಈ ಗೊಬ್ಬರಕ್ಕೆ ಹಾಕ್ಬೇಕ್ರಿ ಈ ಗೊಬ್ಬರ ಈ ಸದ್ ಯಾವ್ದು ಮತ್ತೆ ಹೊಸ ಕಲ್ಸಿ ಮತ್ತೆ ಇನ್ನೊಂದು ಡೋಸ್ ಗೊಬ್ಬರ ಹಾಕ್ತೀವಿ ರೀ ಒಟ್ಟು ಇದಕ್ಕೆ 4 ಡೋಸ್ ಗೊಬ್ಬರ ಮಾಡಿಬಿಡ್ತೀನಿ ರೀ ಬೀಜಕ್ಕೆ ಹೋಗೋದ್ರಾಗ ಸ್ಪ್ರೇ ಇನ್ನೂ 2 ಆಗ್ತಾವ್ರಿ ಇದಕ್ಕೆ ಮಜ್ಜಿಗೆ ಹೊಡಿಬೇಕು ಒಂದು ಡೋಸ್ ರೀ ಒಂದು ಡಬ್ಬಿಗೆ 1 ಲೀಟ್ರ್ ಮಜ್ಜಿಗೆ ಹಾಕಿ ಹೊಡಿಬೇಕು ರೀ ಒಂದು ಡ್ರಮ್ಮಿಗೆ ಹೇಗಲ್ ಪೆಟ್ರೋಲ್ ಪಂಪ್ ಸರ್ ಪೆಟ್ರೋಲ್ ಪಂಪ್ ಈ ಪೆಟ್ರೋಲ್ ಪಂಪ್ ಒಂದೇ ನಡೀತದೆ ಸರ್ ಯಾಕಂದ್ರೆ ಇದು ಹೈಟ್ ಹೋಗಿರುತ್ತಲ್ರಿ ಚಾರ್ಜಿಂಗ್ ಪಂಪ್ ಅದು ಇದು ಆಗಲ್ಲ ಪೆಟ್ರೋಲ್ ಪಂಪ್ ಹೊಡೆದ್ರೆ ಪ್ರೆಷರ್ ಕಡಿಮೆ ಇರ್ತದೆ ಸರ್ ಇಲ್ಲಕಂದ್ರೆ ಸಿಡಿಯಂಗಿಲ್ಲ ಪೆಟ್ರೋಲ್ ಪಂಪ್ ಪ್ರೆಷರ್ ಜಾಸ್ತಿ ಇರುತ್ತಲ್ರಿ ಅಂದ್ರೆ ಈ ಸದ್ ಇದು ಈ ಕಡೆ ಹೊಂಟ್ರೆ ಇದು ಒಂದು ಫುಲ್ ಸಾಲ್ ಹೋಗ್ತಾರೆ ನೆಕ್ಸ್ಟ್ ಬರೋ ಮತ್ತೊಂದು ಸಾಲ್ ಬರ್ತಾರೆ ಅದು ಪೆಟ್ರೋಲ್ ಪಂಪಿಗೆ ಇದು ಚಾರ್ಜಿಂಗ್ ಪಂಪಿಗೆ ಅಷ್ಟು ಆಗಲ್ಲ ಸರ್ ಪ್ರೆಷರ್ ಇರಲ್ಲ ಅದು ಪ್ರೆಷರ್ ಇರ್ತದೆ ಇದು ಫುಲ್ ಕವರ್ ಮಾಡ್ಕೋತಾರೆ ಕೆಲವೊಬ್ರು ಡ್ರೋನ್ ಸಹಾಯದಿಂದ ಡ್ರೋನ್ ಮಾಡ್ತಾರೆ ಸರ್ ಡ್ರೋನ್ ಮಾಡಿದೇವ್ರಿ ಹತ್ತಿಗೆ ಫೇಲ್ ಆಯ್ತು ರೀ ಡ್ರೋನ್ ಎಣ್ಣೆ ಪೆಟ್ಕೊಟ್ಟು ಶುರು ಹತ್ತಿ ಮಾಡಿದಾಗ ಡ್ರೋನ್ಲೇ ನೋಡ್ಸಿದ್ದೇನೆ ರೀ ಹತ್ತಿನೇ ಫೇಲ್ ಆಯ್ತು ಕಾಯಿ ಎಣ್ಣೆ ಅದು ಇರೋದು 10 ಲೀಟರ್ ನೀರು 1.5 ಲೀಟರ್ ಎಣ್ಣೆ ಹಾಕ್ತದ್ರಿ ಮ್ಯಾಲಿಂದ 30-40 ಕಾಯಿನೇ ಲಾಸ್ ಆಗಿಬಿಡ್ತ್ರಿ ಅದು ಸುಟ್ಟು ಬಿಟ್ಟಿತ್ತು ಅಲ್ಲೇ ಕಾಯಿ ಎಣ್ಣೆ 1.5 ಲೀಟರ್ ಹಾಕ್ತಾರೆ ಅವ್ರಿ ಇರೋದು ನೀರು 10 ಲೀಟರ್ ಇರ್ತದ್ರಿ ಹಂಗಾಗಿ ಎಣ್ಣೆ ಸ್ಪೋರ್ ಜಾಸ್ತಿ ಆಗಿ ಮ್ಯಾಲಿಂದ ಫೇಲ್ ಐತ್ರಿ ಹತ್ತಿ 6 ಪುಟಿ ಒಂದು ಸಾಲ ಐತ್ರಿ ಹತ್ತಿನೂ ಹತ್ತಿ ಮಾಡಿದ್ರು ಅದು ಹತ್ತಿಗ ಕಬ್ಬಿ ಮಾಡೋ ಚಲೋ ಸರ ಈ ಸದ್ ಮೂಮೆಂಟ್ ಏನ್ ಮಾಡಲ್ಲ ಈ ಸದ್ ಪೆಟ್ರೋಲ್ ಪಂಪ್ ಮಾಡ್ತೀರಿ ಮಳೆಗಾಲ ಮೂಮೆಂಟ್ ಏನಾಗ್ತಾರ ಅವಾಗೆಲ್ಲ ಇದು ಆಗ್ತದಲ್ಲ ಅವ ಮೂಮೆಂಟ್ ಅದ ದ್ರೋಣ ಮ್ಯಾಗೆ ರೋಗಿ ಬರ್ತವೆ ಎಲ್ಲರೂ ಜಾಸ್ತಿ ಆದ ಬಳಕ ಎಲ್ಲರಿಗೂ ಹೊಡೆದಾಗಲ್ರಿ ಅದು ಹೈಟ್ ಬೆಳೆದಿರ್ತ ಒಳಗೆ ಹೋಲಕ್ ಬರಲ್ಲ ಇವ್ರು ಕಬ್ಬಿ ನಡೀತೀರಿ ಸರ್ ಯಾವಾಗ ಹೊಡೆದ್ರೆ ನಡೀತೀರಿ ಇವ್ರ ಕಬ್ಬಿಗೆ ಆ 3.5 ಫೂಟ 4 ಫೂಟ್ ಕಬ್ಬಿಗೆ ಏನದಲ್ರಿ ನಡಲ್ರಿ ಯಾವಾಗ ದ್ರೋಣ ಯೂಸ್ ಮಾಡ್ಬೇಕ್ರಿ ಹೈಟ್ ಇರ್ತದ ಅವಾಗ ಏನ್ ಮಾಡಕ್ ಬರಲ್ಲ ಒಳಗೆ ಹೋಲಕ್ ಬರಲ್ಲ ಇದೆಲ್ಲ ನೀವು ಒಬ್ಬರ ಮೇಂಟೆನೆನ್ಸ್ ಮಾಡ್ತೀರಿ ಹಾಂ ಮೇಂಟೆನೆನ್ಸ್
ಇದೊಂದು ಹ್ಯಾಂಗ್ ಕುಡಿಯೋದು ಮತ್ತೆ ಇದು ಹತ್ತಿದಿಲ್ಲ ಒಂದು ನೋಡಕ್ ಬಂದ್ರೆ ಹೇಗೆ ಮಾಡ್ತದೆ ಒಟ್ಟು ಬೆಳೆಸಿ ನೋಡೋದು ಯಾರು ಇರ್ಬೇಕು ಮಾಹಿತಿ ಕೊಟ್ಟೋದಕ್ಕಾಗಿ ಧನ್ಯವಾದ ರೀ. ಧನ್ಯವಾದ ರೀ.